ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ಗೆ ತಾತ್ಕಾಲಿಕ ವಿರಾಮ. ರಾಜ್ಯ ಬಜೆಟ್ ಬಳಿಕ ತಾರಕಕ್ಕೇರುತ್ತಾ ಸಿಎಂ ಗದ್ದುಗೆಯ ಪಟ್ಟದ ವಿಚಾರ. ಬಜೆಟ್ ಬಳಿಕ ಹೈಕಮಾಂಡ್ ಜೊತೆ ಪಟ್ಟು ಹಿಡಿಯಲಿರುವಂತಹ ಡಿಸಿಎಂ ಡಿಕೆಶಿ ವಿರುದ್ಧ ಕೆಂಡ ಕಾರ್ತಿದೆ ಸಿಎಂ ಬಣ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಹದೇವಪ್ಪ, ರಾಜಣ್ಣ ಪರೋಕ್ಷ ವಿರೋಧವನ್ನ ಹೊರಗಾಕ್ತಿದ್ದಾರೆ. ಏನ್ ಬೇಕೋ ನಾವು ತೀರ್ಮಾನವನ್ನ ಮಾಡ್ತೀವಿ, ಹೈಕಮಾಂಡ್ ಎಲ್ಲವನ್ನ ನೋಡ್ಕೊಳ್ಳುತ್ತೆ ಎಂದಿರುವಂತಹ ಖರ್ಗೆ ಅವರು. ಖರ್ಗೆ ವಾರ್ನಿಂಗ್ ನಿಂದ ಸದ್ಯ ಸೈಲೆಂಟ್ ಆಗಿರುವಂತಹ ನಾಯಕರು. ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕೆ ಬಿಗಿ ಪಟ್ಟನ್ನ ಹಿಡಿದ್ರೆ ವಿರೋಧಕ್ಕೆ ಪ್ಲಾನ್ ರೆಡಿ ಆಗ್ತಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಸಿಎಂ ಆಪ್ತ ಬಣದ ಸಚಿವರು ರೆಬಲ್ ಆಗುವಂತಹ ಪ್ಲಾನ್. ಸದ್ಯಕ್ಕೆ ಹೈಕಮಾಂಡ್ ಎಂಟ್ರಿಯಿಂದ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಬೂದಿ ಮುಚ್ಚಿದ ಕೆಂಡದಂತಿದೆ ಸಿಎಂ ಆಪ್ತ ಬಣ. ಡಿಕೆ ಶಿವಕುಮಾರ್ ನಡೆಯ ಮೇಲೆ ಸಿಎಂ ಬಣದ ಕಣ್ಣಿದೆ. ಮಲ್ಲಿಕಾರ್ಜುನ ಖರ್ಗೆ ವಾರ್ನಿಂಗೂ ಕೂಡ ಸಿಎಂ ಆಪ್ತ ಬಣ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ಪ್ರಸ್ತಾಪಿಸುತ್ತಿದ್ದಂತೆ ಖರ್ಗೆ ಎಂಟ್ರಿ ಆಗಿದ್ದಾರೆ. ಅಧಿಕಾರ ಹಂಚಿಕೆಯ ವಿಚಾರ ಪ್ರಸ್ತಾಪಿಸಿದ ಡಿಕೆಶಿ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅಂತ ಸಿಟ್ಟನ್ನ ತೋರ್ಪಡಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ ಸಿಎಂ ಬಣದವರು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಬದಲಾವಣೆಯ ಕೂಗು ಒಂದು ಕಡೆ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರ ಇದೆ. ಡಿನ್ನರ್ ಪೊಲಿಟಿಕ್ಸ್ ಅದು ಮಾಡ್ತಾ ಇದೆ. ಜೊತೆಯಲ್ಲಿ ಹೈಕಮಾಂಡ್ ಖಡಕ್ ಎಚ್ಚರಿಕೆಯಿಂದ ತಾತ್ಕಾಲಿಕವಾಗಿ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಸ್ವಲ್ಪ ಸೈಲೆಂಟ್ ಆಗಿದೆ. ಆದರೆ ರಾಜ್ಯ ಬಜೆಟ್ ಬಳಿಕ ತಾರಕಕ್ಕೇರುತ್ತಾ ಸಿಎಂ ಗದ್ದುಗೆಯ ವಿಚಾರ. ಯಾಕಂದ್ರೆ ಬಜೆಟ್ ಬಳಿಕ ಹೈಕಮಾಂಡ್ ಜೊತೆ ಪಟ್ಟನ್ನ ಹಿಡಿಯಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಡಿಸಿಎಂ ಡಿಕೆಶಿ ವಿರುದ್ಧ ಕೆಂಡ ಕಾರ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರ ಬಣ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು, ಮಹದೇವಪ್ಪ, ರಾಜಣ್ಣ ಎಲ್ಲರೂ ಕೂಡ ಪರೋಕ್ಷವಾಗಿ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಏನ್ ಬೇಕು ನಾವು ತೀರ್ಮಾನವನ್ನ ಮಾಡ್ತೀವಿ, ಹೈಕಮಾಂಡ್ ಎಲ್ಲವನ್ನ ನೋಡ್ಕೊಳ್ಳುತ್ತೆ ಎಂದಿರುವಂತಹ ಖರ್ಗೆ ಅವರು. ಖರ್ಗೆ ವಾರ್ನಿಂಗ್ ನಿಂದ ಸದ್ಯ ಕಾಂಗ್ರೆಸ್ನಲ್ಲಿ ನಾಯಕರು ಬಹಿರಂಗ ಹೇಳಿಕೆಗಳನ್ನ ಕೊಡುವುದು, ಬಡಿದಾಟಗಳು ಏನಿತ್ತು ಎಲ್ಲದಕ್ಕೂ ಕೂಡ ಒಂದು ತಾತ್ಕಾಲಿಕ ವಿರಾಮ ಸಿಕ್ಕಂತಾಗಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕೆ ಬಿಗಿ ಪಟ್ಟನ್ನ ಹಿಡಿದ್ರೆ ವಿರೋಧಕ್ಕೆ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಸಿಎಂ ಆಪ್ತ ಬಣದ ಸಚಿವರು ರೆಬಲ್ ಆಗೋದಕ್ಕೆ ಚಿಂತನೆಯನ್ನ ನಡೆಸ್ತಿದ್ದಾರಂತೆ. ಒಂದ್ ರೀತಿಯಾಗಿ ಬೂದಿ ಮುಚ್ಚಿದ ಕೆಂಡದಂತಿದ್ದಾರೆ ಸಿಎಂ ಆಪ್ತ ಬಣ. ಡಿಕೆ ಶಿವಕುಮಾರ್ ನಡೆಯ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ವಾರ್ನಿಂಗೂ ಕೂಡ ಸಿಎಂ ಆಪ್ತ ಬಣದಲ್ಲಿ ಅಸಮಾಧಾನ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಖರ್ಗೆ ಅವರ ಎಂಟ್ರಿ ಕೊಟ್ಟರು. ಅಧಿಕಾರ ಹಂಚಿಕೆಯ ವಿಚಾರವನ್ನ ಪ್ರಸ್ತಾಪಿಸಿದಂತ ಡಿಕೆಶಿ ವಿರುದ್ಧ ಕ್ರಮವನ್ನ ಕೈಗೊಂಡಿಲ್ಲ. ಹೀಗಾಗಿಯೂ ಕೂಡ ಸಿಟ್ಟಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾದು ನೋಡುವಂತ ತಂತ್ರದ ಮೊರೆ ಹೋಗಿಬಿಟ್ಟಿದ್ದಾರೆ ಸಿಎಂ ಆಪ್ತ ಬಣದವರು. ಈ ಮೂಲಕವಾಗಿ ರಾಜ್ಯ ಬಜೆಟ್ನ ನಂತರ ಮತ್ತೆ ಕೈಪಡೆಯಲ್ಲಿ ಕೋಲಾಹಲ ಶುರುವಾಗುತ್ತಾ ಅನ್ನೋ ಪ್ರಶ್ನೆಗಳು ಎದುರಾಗ್ತಿದೆ.